ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಫ್ರೆಂಡ್ಸ್, ಇವತ್ತೇನು ಮಾಡ್ತಾ ಇದ್ದೇನಪ್ಪ, ಇದೊಂದು ಹೊಸ ರುಚಿನ ಅಂತ ಹೇಳ್ಬೋದು. ಇದು ನೋಡುವಾಗ ನಿಮಗೆ ಈರುಳ್ಳಿ ಪಕೋಡ ಥರ ಅನಿಸುತ್ತೆ. ಈರುಳ್ಳಿ ಪಕೋಡ ಅಲ್ಲ, ಇದು ಮೆಕ್ಕೆಜೋಳದ ಪಕೋಡ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ. ನಾನು ಮೆಕ್ಕೆಜೋಳದ ಪಕೋಡ ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದೇನೆ ಫ್ರೆಂಡ್ಸ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ. ಏನೇನು ಬೇಕು ರೆಸಿಪಿ ಅಂಥೇಳಿ ನೋಡೋಣ ಬನ್ನಿ. ಪದಾರ್ಥ ಮತ್ತು ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ, ನಾನು ಮೆಕ್ಕೆಜೋಳದ್ದೊಂದು ಸ್ವೀಟ್ ಕಾರ್ನ್ದು ಪಕೋಡ ಮಾಡ್ತಾಯಿದ್ದೀನಿ. ಈಗ ಬೇಕಾಗುವಂಥ ಪದಾರ್ಥ ನೋಡ್ತಾ ಇದ್ದೀನಿ. ಇಲ್ಲಿ ದಪ್ಪದ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಕಾಯಿ ಮೆಣಸು ಕುಟ್ಟಿಟ್ಟಿದ್ದೇನೆ. ನೋಡಿ, ಇಲ್ಲಿ ಕಡಲೆ ಹಿಟ್ಟು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ಇಲ್ಲಿ ಜೀರಿಗೆ, ಸಾಸಿವೆ ಮತ್ತು ಕರಿಲಿಕ್ಕೆ ಎಣ್ಣೆ ಇಷ್ಟಿದ್ರೆ ಆಯಿತು. ಇದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ. ಇಲ್ಲಿ ನೋಡಿ, ಇದು ಈರುಳ್ಳಿ ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ದೇನೆ. ಇಲ್ಲಿ ಕಾಯಿ ಮೆಣಸನ್ನು ಕುಟ್ಟಿಟ್ಟಿದ್ದೇನೆ. ನೀವು ಬೇಕಂದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು. ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟು ಕೂಡ ಬಳಸ್ತಾ ಇದ್ದೀನಿ. ದೊಡ್ಡ ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನು. ಮತ್ತು ಜೀರಿಗೆ, ಅಜ್ವೈನ ಅಂದರೆ ಓಂ ಕಾಳು, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ, ಇದರೊಟ್ಟಿಗೆ ನಾನೀಗ ಎಲ್ಲ ಉಪ ಖಾರ ಕುಡ್ಕೊಳ್ಳೋ ಹಾಗೆ ನಾನೀಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ನೋಡಿ, ಈ ಥರ ನಾನೀಗ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಉಪ್ಪು ಖಾರ ಎಲ್ಲ ಇದು ಆಗೋಷ್ಟು. ಇಲ್ಲಿ ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಹಾಕೋತೀನಿ. ಬೇಕಾಗೋಷ್ಟು ಎಷ್ಟು ಹಿಡಿತೆ ನೋಡಿ ಅಷ್ಟು ನಾನಿಲ್ಲಿ ಚಿಕ್ಕ ಬೌಲಿಂದ 2 ಬೌಲಿನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಈ ಥರ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕಲಿಸ್ತಾ ಹೋಗ್ತೀನಿ ಬಜ್ಜಿ ಹಿಟ್ಟಿನ ಇದಕ್ಕೆ. ನೋಡಿ ಫ್ರೆಂಡ್ಸ, ಈ ಥರ ನಾನೀಗ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಟಿದ್ದೀನಿ. ಈಗ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಬನ್ನಿ. ನೋಡಿ, ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಆಲ್ರೆಡಿ ಎಣ್ಣೆ ಕಾಯ್ಲಿ ಇದೀಗ. ನೋಡಿ, ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಈಗ ಇಲ್ಲಿ ನಾನು ಕಲಿಸಿಟ್ಟಿರುವಂಥ ಸ್ವೀಟ್ ಕಾರ್ನ್ ಹಿಟ್ಟನ್ನು ಒಂದು ಸ್ವಲ್ಪ ಪಕೋಡ ಯಾವ ರೀತಿ ಬಿಡ್ತೀವಿ ನೋಡಿ, ಈ ಥರ ಬಿಡಬೇಕಾಗತ್ತೆ. ನೋಡಿ, ಎಣ್ಣೆ ಕಾದಿದೆ. ಪಕೋಡ ಹೇಗೆ ಬಿಡ್ತೀವಿ ನೋಡಿ ಅದೇ ಥರ ಇದನ್ನು ಕೂಡ ಬಿಡಿ. ನೋಡಿ, ನೋಡಿ ಈಗ ಇದನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ. ಇಲ್ಲಿ ಈಗ ಸ್ವಲ್ಪ ಈ ಥರ ಮಾಡಿ ಬಿಡ್ತೇನೆ. ಸ್ವಲ್ಪ ಸುತ್ತ ಹಾಕ್ಸಿದ್ರೆ ಇದು ಹೋಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ತೆಗೀದು ಬೇಡ, ಇರಲಿ ಇದು ಹೀಗೆ. ನೋಡಿ ಫ್ರೆಂಡ್ಸ, ಈಗ ನಾನು ಇದನ್ನು ತಿರುಗಿಸಿ ಹಾಕ್ತೀನಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಪಕೋಡ ಬಂದಿದೆ. ಸ್ವೀಟ್ ಕಾರ್ನ್ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಮಸ್ತಾಗಿ ಬರುತ್ತೆ. ಎಲ್ಲವನ್ನು ಇದೇ ಥರ ನಾನೀಗ ತಿರುಗಿಸಿ ಹಾಕ್ತೀನಿ. ಇದನ್ನು ನೀವು ಸಾಯಂಕಾಲ ಚಹಾ ಕಾಫಿ ಉಂಡಿಗೆ ಸೂಪರಾಗಿರುತ್ತೆ ಇದು. ಮತ್ತು ಇದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ನೀವು ಹಚ್ಕೊಂಡು ತಿನ್ಬೋದು. ನೋಡಿ, ಈಗ ಎಲ್ಲ ತಿರುಗಿಸಿ ಹಾಕಿದ್ದೇನೆ. ಇನ್ನು ಈ ಸೈಡ್ನು ಚೆನ್ನಾಗಿ ಬೇಯಲಿ ಫ್ರೆಂಡ್ಸ. ನೋಡಿ, ಈಗ 2 ಸೈಡು ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ವೀಟ್ ಕಾರ್ನ್ ಪಕೋಡ. ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ. ನಾನಿಲ್ಲಿ ಕಾಯಿ ಮೆಣಸು ಹಾಕಿರೋದ್ರಿಂದ ಕಲರು ಸ್ವಲ್ಪ ಇದು ಕಾಣ್ತದೆ. ನೀವು ಬೇಕಾದ್ರೆ ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಪಕೋಡ. ಮಳೆಗಾಲಕ್ಕಂತೂ ಮಳೆ ಬರುವಾಗ ಈ ಥರ ಚಹಾ ಕಾಫಿ ಅಥವಾ ಮಾಡ್ಕೊಂಡು ಈ ಥರ ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ. ನೋಡಿ, ಈಗ ಉಳಿದಿರೋ ಹಿಟ್ಟನ್ನು ಕೂಡ ನಾನು ಇದೇ ರೀತಿ ಹಾಕೋತೇನೆ. ನೋಡಿ, ಸ್ವೀಟ್ ಕಾರ್ನ್ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ, ಸ್ವೀಟ್ ಕಾರ್ನ್ ಪಕೋಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ. ಒಂದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಸ್ವೀಟ್ ಕಾರ್ನ್ ಕಾಣ್ತಾವಲ್ಲ ಇಲ್ಲೆಲ್ಲ ನೋಡಿ,
ತುಂಬ ಟೇಸ್ಟಿಯಾಗಿ ಸಖತ್ತಾಗಿದ್ದಾವೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ. ಇದರೊಟ್ಟಿಗೆ ನಾನು ನೋಡಿ ಇಲ್ಲಿ ಮೆಣಸು ಕೂಡ ಕರೆದಿದ್ದೆ. ನಿಮಗೆ ಇದು ಸ್ವೀಟ್ ಕಾರ್ನ್ ಪಕೋಡ ಸ್ವಲ್ಪ ಖಾರ ಬೇಕನ್ಸಿದ್ರೆ ಈ ಥರ ಮೆಣಸಿನ್ಕಾಯಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವು ಬ್ಯಾಡಿಗೆ ಮೆಣಸು ಖಾರ ಇಲ್ಲದ್ದು ಇಲ್ಲಿ ಮಧ್ಯಕ್ಕೆ ಸಿಳಿ ಎಣ್ಣೆಯಲ್ಲಿ ಹಾಕಿದರೆ ಅದು ನಿಮಗೆ ಪಟ್ ಅಂತೇಳಿ ಸಿಡಿಯೋದಿಲ್ಲ. ಈಗ ಎಣ್ಣೆಯಲ್ಲಿ ಕರೆದಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.